ತೋಟಗಾರನ ಪಾಠ. ಒಂದು ಹಳ್ಳಿಯಲ್ಲಿ ಮರ್ಲಿನ್ ಎಂಬ ತೋಟಗಾರ್ತಿ ವಾಸಿಸುತ್ತಿದ್ದಳು. ಅವಳು ಮರಗಳನ್ನು ನೆಡುವುದನ್ನು ಪ್ರೀತಿಸುತ್ತಿದ್ದಳು. ಒಂದು ದಿನ ಅವಳ ಮಗ ರೋಹನ್ ಕೇಳಿದ, ಅಮ್ಮ, ನೀನು ಯಾವಾಗಲೂ ಚಿಕ್ಕ ಮರಗಳ ಪಕ್ಕದಲ್ಲಿ ಚಿಕ್ಕ ಗಡಿಗಳನ್ನು ಏಕೆ ಕಟ್ಟುತ್ತೀಯಾ? ಮರ್ಲಿನ್ ನಗುತ್ತಾ ಹೇಳಿದಳು, ಮರವು ಚಿಕ್ಕದಾಗಿದ್ದಾಗ ಅದು ಸುಲಭವಾಗಿ ತಪ್ಪು ದಿಕ್ಕಿನಲ್ಲಿ ಬಾಗಬಹುದು. ಕಡ್ಡಿಯು ಅದನ್ನು ನೇರವಾಗಿ ಬೆಳೆಯಲು ಸಹಾಯ ಮಾಡುತ್ತದೆ. ಅದು ಚಿಕ್ಕದಾಗಿದ್ದಾಗಲೇ ನೇರವಾಗಿ ಬೆಳೆಯಲು ಕಲಿತರೆ ಅದು ದೊಡ್ಡದಾದಾಗಲೂ ಹಾಗೆಯೇ ಇರುತ್ತದೆ. ವರ್ಷಗಳ ನಂತರ ರೋಹನ್ ಒಬ್ಬ ದಯಾಳು ಮತ್ತು ಪ್ರಾಮಾಣಿಕ ಮನುಷ್ಯನಾಗಿ ಬೆಳೆದನು. ಅವನ ತಾಯಿ ಅವನಿಗೆ ಪ್ರಾರ್ಥನೆ ಮಾಡಲು, ಸತ್ಯವಾಗಿ ಮಾತನಾಡಲು ಮತ್ತು ಇತರರಿಗೆ ಸಹಾಯ ಮಾಡಲು ಯಾವಾಗಲೂ ಕಲಿಸಿದ್ದಳು ಎಂಬುದನ್ನು ಅವನು ನೆನಪಿಸಿಕೊಂಡನು. ಆ ಪಾಠಗಳು ಅವನೊಂದಿಗೆ ಉಳಿದುಕೊಂಡವು, ನೇರವಾಗಿ ಬೆಳೆದು ಬಲವಾದ ಮರಗಳಂತೆ. ಪಾಠ: ಮಕ್ಕಳ ಆರಂಭಿಕ ವರ್ಷಗಳಲ್ಲಿ ನೀಡಲಾದ ಮೌಲ್ಯಗಳು ಮತ್ತು ಮಾರ್ಗದರ್ಶನವು ಅವರ ಇಡೀ ಜೀವನವನ್ನು ರೂಪಿಸುತ್ತದೆ. ನಡೆಯಬೇಕಾದ ಮಾರ್ಗಕ್ಕೆ ತಕ್ಕಂತೆ ಮಕ್ಕಳನ್ನು ಶಿಕ್ಷಿಸು, ಮುಪ್ಪಿನಲ್ಲಿಯೂ ಹೊರೆಯಾಗರು. ಜ್ಞಾನೋಕ್ತಿಗಳು 22:6.